ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನೊಬೆಲ್ ಶಾಂತಿ ಪ್ರಶಸ್ತಿಯ ಆಕಾಂಕ್ಷಿ ಆಧುನಿಕ ಶಾಂತಿದೂತ ಡೊನಾಲ್ಡ್ ಟ್ರಂಪ್ ರಷ್ಯಾ ಯುಕ್ರೇನ್ ಯುದ್ಧ ನಿಲ್ಲಿಸೋದು ಬಿಡಿ, ಈಗ ಸ್ವತಃ ಅಮೆರಿಕಾದ ಸೇನೆಯನ್ನ ಪಕ್ಕದ ದೇಶದ ಮೇಲೆ ನುಗ್ಗಿಸೋದಕ್ಕೆ ಸಿದ್ಧಗೊಳಿಸ್ತಾ ಇದ್ದಾರೆ. ಅಮೆರಿಕಾದ ನೌಕಾಪಡೆಗಳು ಈಗಾಗಲೇ ವೆನೆಜುವೆಲಾನ ಸುತ್ತುವರೆದಿವೆ. ಇದಕ್ಕೆ ಡ್ರಗ್ಸ್ ವಿರುದ್ಧದ ಯುದ್ಧ ಅಂತ ಅಮೆರಿಕ ಸ್ಪಷ್ಟನೆಯನ್ನು ಕೊಡ್ತಾ ಇದ್ರೆ, ಅಮೆರಿಕಾದ ಸೇನೆಯನ್ನ ಎದುರಿಸೋದಕ್ಕೆ ವೆನೆಜುವೆಲಾ ಕೂಡ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. ಸುಮಾರು 4 ಮಿಲಿಯನ್ ಜನರನ್ನ ಅಧ್ಯಕ್ಷ ಮುಡುರೋ ಸಂಭಾವ್ಯ ಯುದ್ಧಕ್ಕೆ ಸಿದ್ಧರಾಗಿ ಅಂತ ಕರೆ ಕೊಟ್ಟಿದ್ದಾರೆ. ಅವರ ಕೈಗೆ ಆಯುಧಗಳನ್ನು ಕೊಡೋ ಕೆಲಸ ನಡೀತಾ ಇದೆ. ಹಾಗೆ ಜಾಗತಿಕವಾಗಿ ಅಮೆರಿಕಾದ ಈ ನಡೆಗೆ ತೀವ್ರ ವಿರೋಧ, ಆಕ್ಷೇಪಗಳು ಕೂಡ ಕೇಳಿ ಬರ್ತಾ ಇದ್ರೆ, ಲ್ಯಾಟಿನ್ ಅಮೆರಿಕಾದ ದೇಶಗಳು ಕೂಡ ಈಗ ಸಿಡಿದೇಳ್ತಾ ಇವೆ. ಹಾಗಾದ್ರೆ ವೆನೆಜುವೆಲಾ ಮೇಲೆ ಇದ್ಯಾಕೆ ಟ್ರಂಪ್ಗೆ ಇಷ್ಟು ದ್ವೇಷ? ಪಾಪ ಬಡತನದಲ್ಲಿ ನರಳುತ್ತಾ ಇರೋ ಆ ದೇಶವನ್ನ ಅಮೆರಿಕ ಯಾಕೆ ಟಾರ್ಗೆಟ್ ಮಾಡ್ಕೊಳ್ತಾ ಇದೆ? ವೆನೆಜುವೆಲಾಗೆ ಅಮೆರಿಕ ಹಾಕ್ತಾ ಇರೋ ದಿಗ್ಬಂಧನದ ಪರಿಣಾಮ ಭಾರತದ ಮೇಲೆ ಏನಾಗಬಹುದು? ಬನ್ನಿ ನೋಡೋಣ. ಗೆಳೆಯರೆ, ವೆನೆಜುವೆಲಾ ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಒಂದು ಕಡೆ ಕೆರಬಿಯನ್ ಸಮುದ್ರ, ಮತ್ತೊಂದು ಕಡೆ ಕೊಲಂಬಿಯಾ, ಇನ್ನೂ ಒಂದು ಕಡೆ ಬ್ರೆಜಿಲ್ ಹಾಗೂ ಮಗದೊಂದು ಕಡೆ ಗಯಾನಾಗಳನ್ನು ಗಡಿಯಾಗಿ ಹೊಂದಿರೋ ವೆನೆಜುವೆಲಾ ಸುಮಾರು 2,84,00,000 ಜನಸಂಖ್ಯೆಯನ್ನು ಹೊಂದಿದೆ. ಹಾಗೆ ಒಟ್ಟು 9,16,445 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿರುವ ಈ ದೇಶ ಸೋಷಲಿಸ್ಟ್ ರಿಪಬ್ಲಿಕ್ ಅನ್ನಿಸ್ಕೊಳ್ಳುತ್ತೆ. ಸಂಪೂರ್ಣ ತೈಲಾಧಾರಿತ ಆರ್ಥಿಕತೆಯನ್ನು ಹೊಂದಿರುವ ವೆನೆಜುವೆಲಾದ ರಾಜಧಾನಿಯ ಹೆಸರು ಕೆರಾಕಸ್ ಮತ್ತು ಇದರ ಅಧ್ಯಕ್ಷ ನಿಕೋಲಾಸ್ ಮುಡುರೋ. ಗೆಳೆಯರೆ, ವೆನೆಜುವೆಲಾ ಅನ್ನೋದು ಜಗತ್ತಿನ ಅತಿದೊಡ್ಡ ತೈಲ ನಿಕ್ಷೇಪಗಳನ್ನು ಹೊಂದಿರುವ ದೇಶ. ಇಲ್ಲಿ ಸುಮಾರು 300 ಬಿಲಿಯನ್ ಬ್ಯಾರಲ್ಗಳಿಗಿಂತ ಹೆಚ್ಚು ತೈಲ ಸಂಗ್ರಹ ಇದೆ ಅಂತ ಹೇಳ್ತಾರೆ. 2025ರಲ್ಲಿ ಪ್ರತಿದಿನ ಸುಮಾರು 8,92,000 ಬ್ಯಾರಲ್ಗಳಷ್ಟು ತೈಲನ ಇಲ್ಲಿಂದ ಹೊರತೆಗೆಯಲಾಗಿದೆ. 2024ರಲ್ಲಿ ವೆನೆಜುವೆಲಾದ ಸರ್ಕಾರಿ ತೈಲ ಮತ್ತು ಗ್ಯಾಸ್ ಸಂಸ್ಥೆ ಸುಮಾರು $17.5 ಬಿಲಿಯನ್ ಹಣವನ್ನು ಗಳಿಸಿದೆ ಅಂತ ಹೇಳ್ತಾರೆ. ಇನ್ನು ಈ ವೆನೆಜುವೆಲಾ ಅನ್ನೋದು ಸರಿಯಾಗಿದ್ದಿದ್ರೆ ಇವತ್ತು ಜಗತ್ತಿನ ಇನ್ನಿತರ ತೈಲೋತ್ಪನ್ನ ದೇಶಗಳ ಥರ ಇದು ಕೂಡ ಖುಷಿಯಾಗಿದ್ದು ಬಿಡ್ತಾ ಇತ್ತು. ಆದರೆ ಇಲ್ಲಿ ಅಧ್ಯಕ್ಷರಾಗಿದ್ದ ಹೂಗೋ ಶಾವೆಜ್ ಅವರ ಅತಿಯಾದ ಆರ್ಥಿಕ ಸುಧಾರಣೆಗಳು, ಅತಿ ಅನ್ಸೋಷ್ಟು ಸೋಷಲಿಸಮು, ಜನರಿಗೆ ಎಲ್ಲವನ್ನು ಉಚಿತವಾಗಿ ಒದಗಿಸಿಕೊಡಬೇಕು ಅನ್ನೋ ಕಲ್ಪನೆಗಳು ಆ ದೇಶದ ಆರ್ಥಿಕತೆಯನ್ನು ಅಧಃಪಾತಾಳಕ್ಕೆ ತಳ್ಳಿದ್ವು. ತೈಲದ ಆದಾಯವನ್ನು ಬಳಸಿಕೊಂಡು ದೇಶವನ್ನು ಸುಖವಾಗಿ ಸುಭಿಕ್ಷವಾಗಿಡಬೇಕು ಅಂತ ಶಾವೆಜ್ ಬಯಸಿದ್ರು. ಆ ನಿಟ್ಟಲ್ಲಿ ಅವರು ಎಲ್ಲವನ್ನ ಉಚಿತ ಮಾಡ್ತಾ ಹೋದ್ರು. ಆ ನಾಯಕನಿಗೆ ತೈಲ ಬೆಲೆಯ ಏರುಪೇರು ಬಗ್ಗೆ ಅಂದಾಜಿರಲಿಲ್ಲ. ಆದರೆ ಯಾವಾಗ ಜಾಗತಿಕ ಮಾರುಕಟ್ಟೆಯಲ್ಲಿ ತೈಲ ಬೆಲೆ ಕುಸಿತವನ್ನು ಕಾಣ್ತಾ ಹೋಯ್ತೋ ಆ ಸಂದರ್ಭದಲ್ಲಿ ವೆನೆಜುವೆಲಾದ ಆರ್ಥಿಕತೆ ಕೂಡ ಕುಸಿತಾ ಹೋಯ್ತು. ಜನ ಉಚಿತಗಳಿಗೆ ಅಭ್ಯಾಸಗೊಂಡಿದ್ರು. ತೈಲ ಬಿಟ್ಟು ಬೇರೆ ಯಾವ ದೊಡ್ಡ ಆದಾಯನೂ ಇರಲಿಲ್ಲ. ಹೀಗಾಗಿ ದೇಶ ಹಸಿವಿಗೆ ಬಿತ್ತು. ವೆನೆಜುವೆಲಾದಲ್ಲಿ ಏನೆಲ್ಲ ಆಯಿತು ಅನ್ನೋ ಬಗ್ಗೆ ಈ ಹಿಂದೆ ವಿವರವಾಗಿ ಹೇಳಿದ್ದೀನಿ. ಆ ವಿಡಿಯೋ ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತಾ ಇದ್ದೀನಿ, ನೀವು ಅದನ್ನು ಕೂಡ ನೋಡಬಹುದು. ಆ ನಂತರ ಶಾವೆಜ್ ಅಲ್ಲಿ ಸಾವಿಗೀಡಾದರು. ಅವರ ಉಪಾಧ್ಯಕ್ಷರಾಗಿದ್ದ ನಿಕೋಲಾಸ್ ಮುಡುರೋ ವೆನೆಜುವೆಲಾದ ಅಧ್ಯಕ್ಷರಾದರು. ಈಗ ಕೂಡ ಅವರೇ ಅಧ್ಯಕ್ಷರಾಗಿದ್ದಾರೆ. ಇನ್ನು ಅಮೆರಿಕ ಇದೆಯಲ್ಲ, ಅದಕ್ಕೆ ಈ ವೆನೆಜುವೆಲಾದ ಮೇಲೆ ಕಣ್ಣಿದೆ. ಅದಕ್ಕೆ ಕಾರಣ ಅಲ್ಲಿನ ಭಾರಿ ಪ್ರಮಾಣದ ತೈಲ ನಿಕ್ಷೇಪ. ಆದರೆ ವೆನೆಜುವೆಲಾ ಅನ್ನೋದು ಸೋಷಿಯಲಿಸಮ್ ಅನ್ನು ಅಪ್ಪಿಕೊಂಡ ದೇಶ. ಅವರು ಅಮೆರಿಕ ಅನ್ನೋ ಕ್ಯಾಪಿಟಲಿಸ್ಟ್ ದೇಶದ ಜೊತೆ ಸ್ನೇಹಕ್ಕಿಂತ ರಷ್ಯಾ, ಚೈನಾಗಳ ಜೊತೆ ದೋಸ್ತಿಯನ್ನು ಇಟ್ಟುಕೊಂಡಿದ್ದಾರೆ. ಇದು ಕೂಡ ಅಲ್ಲಿ ಅಮೆರಿಕಾದ ಸಿಟ್ಟಿಗೆ ಕಾರಣ ಆಗ್ತಾ ಇದೆ. ಇನ್ನು ಇಂಥ ಸಂದರ್ಭದಲ್ಲಿ ಅಮೆರಿಕ ಏನು ಮಾಡುತ್ತೆ? ಅಲ್ಲಿ ಅಧಿಕಾರ ಪಲ್ಲಟ ಮಾಡಬೇಕು ಅಂತ ಬಯಸುತ್ತೆ. ತನಗೆ ಬೇಕಾದ, ತನ್ನ ಮಾತು ಕೇಳುವ ಕೈಗೊಂಬೆಯೊಂದನ್ನು ತಂದು ಕೂಡಿಸಬೇಕು ಅಂದ್ಕೊಳ್ಳುತ್ತೆ. ಹಾಗೆ ಇಲ್ಲಿ ಕೂಡ ಅಧಿಕಾರ ಪಲ್ಲಟಕ್ಕೆ ಅಮೆರಿಕ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಬರ್ತಾ ಇದೆ. ಅದಕ್ಕೆ ಅವರು ಕೊಡ್ತಾ ಇರೋ ಕಾರಣ, ಅಲ್ಲಿ ಈ ಹಿಂದೆ ಯಾವತ್ತೂ ನ್ಯಾಯಸಮ್ಮತ ಚುನಾವಣೆಗಳು ನಡೆದಿಲ್ಲ. ಈ ಮುಡುರೋ ಚುನಾವಣಾ ಅಕ್ರಮಗಳ ಮೂಲಕ ಅಧ್ಯಕ್ಷರಾಗಿದ್ದಾರೆ. ಹೀಗಾಗಿ ಅವರನ್ನ ಕೆಳಗಿಳಿಸಬೇಕು ಅನ್ನೋದು. ಇವರು ಜಗತ್ತಿನ ಪ್ರಜಾತಂತ್ರದ ಸಂರಕ್ಷಕರು. ನೋಡಿ, ಯಾವ ದೇಶದಲ್ಲಿ ಹೇಗೆ ಚುನಾವಣೆಗಳನ್ನ ನಡೆಸಬೇಕು ಅನ್ನೋದನ್ನ ನಿರ್ಧಾರ ಮಾಡೋದೇ ಇವರು. ಇಲ್ಲಿ ಜಗತ್ತಿನ ಯಾವ ದೇಶದಲ್ಲಿ ಆಡಳಿತ ಅಮೆರಿಕಾದ ಮಾತು ಕೇಳೋದಿಲ್ವೋ ಅಲ್ಲಿ ಚುನಾವಣಾ ಅಕ್ರಮಗಳ ಆರೋಪಗಳು ಶುರು ಆಗುತ್ತವೆ. ಸೊ ವೆನೆಜುವೆಲಾದಲ್ಲಿ ಕೂಡ ಅದೇ ಆಯಿತು. ಶಾವೆಜ್ ಕಾಲದಲ್ಲಿ ಮತ್ತು ಮುಡುರೋ ಕಾಲದಲ್ಲಿ ಕೂಡ ಪಾರದರ್ಶಕ ಚುನಾವಣೆಗಳು ನಡೀಲಿಲ್ಲ ಅಂತ ಅಮೆರಿಕ ತಕರಾರು ಆರಂಭ ಮಾಡಿತು. ವೆನೆಜುವೆಲಾ ಮೇಲೆ ನಿರ್ಬಂಧಗಳ ಅಸ್ತ್ರವನ್ನು ಪ್ರಯೋಗ ಮಾಡಿತು. ಈ ನಡುವೆ ಶಾವೆಜ್ ಅವರ ಕಾಲದಲ್ಲಿ ವೆನೆಜುವೆಲಾದಲ್ಲಿನ ಅಮೆರಿಕಾದ ಡ್ರಗ್ಸ್ ಎನ್ಫೋರ್ಸ್ಮೆಂಟ್ ಏಜೆನ್ಸಿಯನ್ನ ಹೊರಹಾಕುವ ಕೆಲಸ ನಡೆಯುತ್ತೆ. ಗೆಳೆಯರೆ, ದಕ್ಷಿಣ ಅಮೆರಿಕಾದ ದೇಶಗಳಿಂದ ವಿಪರೀತ ಪ್ರಮಾಣದಲ್ಲಿ ಮಾದಕ ಪದಾರ್ಥಗಳು ಅಮೆರಿಕಾಗೆ ಬರುತ್ತವೆ ಅಂತ ಅಮೆರಿಕ ತುಂಬ ದಿನಗಳಿಂದ ಆರೋಪ ಮಾಡ್ತಾ ಇದೆ. ಅಲಾಸ್ಕಾದಿಂದ ಹಿಡಿದು ಫ್ಲೋರಿಡಾದವರೆಗೆ ಅಮೆರಿಕಾದ ಬಹುತೇಕ ಅಷ್ಟೂ ರಾಜ್ಯಗಳಲ್ಲಿ ಡ್ರಗ್
ಡ್ರಗ್ ಲಾರ್ಡ್ಸ್ ತಮ್ಮ ಬಲವಾದ ಸಾಮ್ರಾಜ್ಯವನ್ನು ಕಟ್ಕೊಂಡಿದ್ದಾರೆ. ಸೊ ಈ ಡ್ರಗ್ಸ್ ಮಾಫಿಯಾನ ಮಟ್ಟ ಹಾಕೋದಿಕ್ಕೆ ಅಂತ ಒಂದು ಎನ್ಫೋರ್ಸ್ಮೆಂಟ್ ಏಜೆನ್ಸಿ ಇದೆ. ಅದು ಅಮೆರಿಕಾದಲ್ಲೂ ಕೆಲಸ ಮಾಡುತ್ತೆ. ಹಾಗೆ ದಕ್ಷಿಣ ಅಮೆರಿಕಾದ ಕೆಲ ದೇಶಗಳಲ್ಲಿ ಕೂಡ ಅಮೆರಿಕ ತನ್ನ ಎನ್ಫೋರ್ಸ್ಮೆಂಟ್ ಏಜೆನ್ಸಿಯ ಕಚೇರಿಗಳನ್ನು ಹೊಂದಿದೆ. ಇಲ್ಲಿ ಏನಾಯಿತು, ಶಾವೆಜ್ ಅಮೆರಿಕ ಡ್ರಗ್ಸ್ ಎನ್ಫೋರ್ಸ್ಮೆಂಟ್ ಹೆಸರಲ್ಲಿ ವೆನೆಜುಲಾದಲ್ಲಿ ಬೇಹುಗಾರಿಕೆಯನ್ನು ಮಾಡ್ತಾ ಇದೆ ಅಂತ ಹೇಳಿ ಆ ಕಚೇರಿಯನ್ನು ಅಲ್ಲಿಂದ ಹೊರಹಾಕಿದ್ರು. ಅದಾದಮೇಲೆ ವೆನೆಜುಲಾ ತಾನೇ ಒಂದು ಮಾದಕ ಪದಾರ್ಥ ನಿಯಂತ್ರಣ ವಿಭಾಗವನ್ನು ರಚನೆ ಮಾಡಿತು. ದೊಡ್ಡ ಪ್ರಮಾಣದಲ್ಲಿ ಮಾದಕ ಪದಾರ್ಥಗಳ ರಾಕೆಟ್ ಮೇಲೆ ದಾಳಿಗಳನ್ನು ಮಾಡ್ತಾ ಹೋಯಿತು. ಅದನ್ನು ನಿಯಂತ್ರಿಸೋ ಪ್ರಯತ್ನವನ್ನೂ ಮಾಡ್ತು. ಆದರೆ ಅದರಲ್ಲಿ ಎಷ್ಟರ ಮಟ್ಟಿಗೆ ಯಶಸ್ಸು ಸಿಕ್ತೋ ಗೊತ್ತಿಲ್ಲ. ಅಮೆರಿಕಾದ ಏಜೆನ್ಸಿಯನ್ನು ಹೊರಹಾಕಿದ ಸಿಟ್ಟಂತೂ ಅಮೆರಿಕಾಗಿದ್ದೇ ಇತ್ತು. ಇದೆಲ್ಲದರ ನಡುವೆ ಕಳೆದ ಬಾರಿ ಟ್ರಂಪ್ ಆಡಳಿತಾವಧಿಯಲ್ಲಿ ವೆನೆಜುಲಾ ಹಾಗೂ ಅಮೆರಿಕಾದ ಸಂಬಂಧಗಳು ಸಂಪೂರ್ಣವಾಗಿ ಹದಗೆಟ್ಟವು. ವೆನೆಜುಲಾ ಮೇಲೆ ಅಮೆರಿಕ ನಿರ್ಬಂಧಗಳನ್ನು ವಿಧಿಸಿತು. ಅಲ್ಲಿನ ತೈಲ ಖರೀದಿಯ ಮೇಲೆ ನಿರ್ಬಂಧ ಹೇರಲಾಯಿತು. ಇದೆಲ್ಲದರ ನಡುವೆ ಈಗ ಮತ್ತೆ ಅಮೆರಿಕಾದಲ್ಲಿ ಟ್ರಂಪ್ ಆಡಳಿತ ಬಂದಿದೆ. ಮತ್ತೆ ವೆನೆಜುಲಾ ಡೊನಾಲ್ಡ್ ಟ್ರಂಪ್ ಕೆಂಗಣ್ಣಿಗೆ ಗುರಿಯಾಗ್ತಾ ಇದೆ. ಇಲ್ಲಿ ಟ್ರಂಪ್ ಈ ದೇಶವನ್ನು ಕಾಡೋದಕ್ಕೆ ಎರಡು ಬಹುಮುಖ್ಯ ಕಾರಣಗಳಿವೆ. ಒಂದು, ವೆನೆಜುಲಾದಲ್ಲಿನ ಅಗಾಧ ಪ್ರಮಾಣದ ಇಂಧನ. ಅದರ ಮೇಲೆ ಅಮೆರಿಕಾದ ಕಣ್ಣಿದೆ. ಆದರೆ ಅದನ್ನು ತಕ್ಕೊಳ್ಳೋದಕ್ಕೆ ಅವಕಾಶವನ್ನು ಅಲ್ಲಿನ ಅಧ್ಯಕ್ಷ ಮುಡುರೋ ಅಮೆರಿಕಾಗೆ ಕೊಡ್ತಾ ಇಲ್ಲ. ಇನ್ನು ಅಮೆರಿಕ ಇಲ್ಲಿ ಯಾರನ್ನ ಅಧಿಕಾರಕ್ಕೆ ಏರಿಸಬೇಕು ಅಂತ ಅಂದ್ಕೊಂಡಿದೆಯೋ ಆ ನಾಯಕರನ್ನ ಮುಡುರೋ ಸರ್ಕಾರ ಜೈಲಿಗೆ ತಳ್ಳಿದೆ. ಅದರಲ್ಲೂ ಅಲ್ಲಿನ ವಿರೋಧ ಪಕ್ಷ ನಾಯಕ ಜುವಾನ್ ಗ್ವೈಡೋ ಅವರ ಬಗ್ಗೆ ಅಮೆರಿಕಾಗೆ ವಿಪರೀತ ಪ್ರೀತಿ ಇದೆ. ಆತ ಅಲ್ಲಿ ಅಧ್ಯಕ್ಷನಾದರೆ ಇಡೀ ವೆನೆಜುಲಾ ತಮ್ಮ ಮಾತು ಕೇಳುತ್ತೆ ಅಂತ ಅಮೆರಿಕ ಭಾವಿಸುತ್ತೆ. ಹೀಗಾಗಿ ಈ ಜುವಾನ್ ಗ್ವೈಡೋಗೆ ಅಧಿಕಾರವನ್ನು ಕೊಡಿಸಬೇಕು ಅಂತ ಡೊನಾಲ್ಡ್ ಟ್ರಂಪ್ ಅವರ ಸರ್ಕಾರ ಈ ಹಿಂದಿನ ಅವಧಿಯಲ್ಲೂ ಪ್ರಯತ್ನವನ್ನು ಮಾಡಿತು. ಅಮೆರಿಕಾದ ಡೀಪ್ ಸ್ಟೇಟ್ ಕೂಡ ಜುವಾನ್ ಪರ ನಿಂತಿದೆ. ಆದರೆ ಜುವಾನ್ ಈಗ ಜೈಲಲ್ಲಿದ್ದಾರೆ. ಸೊ ಅಮೆರಿಕಾದ ಮೊದಲ ಬಯಕೆ ಈಡೇರ್ತಾ ಇಲ್ಲ. ಇನ್ನು ಎರಡನೆಯದು, ವೆನೆಜುಲಾ ಚೈನಾ ಹಾಗೂ ರಷ್ಯಾ ಜೊತೆ ನಿಕಟ ಸಂಪರ್ಕವನ್ನು ಹೊಂದಿದೆ ಮತ್ತು ಅಲ್ಲಿನ ತೈಲವನ್ನು ಚೈನಾದ ಕಂಪನಿಗಳು ಹೊರತೆಗಿತಾ ಇವೆ ಅನ್ನೋದು. ಗೆಳೆಯರೆ, ಚೈನಾ ವೆನೆಜುಲಾದಲ್ಲಿ ಸುಮಾರು 60 ಬಿಲಿಯನ್ಗಿಂತ ಹೆಚ್ಚು ಹೂಡಿಕೆ ಮಾಡಿದೆ. ಮುಖ್ಯವಾಗಿ ತೈಲ ಕ್ಷೇತ್ರಗಳು, ಇನ್ಫ್ರಾಸ್ಟ್ರಕ್ಚರ್ ಮತ್ತು ಉತ್ಪಾದನಾ ವಲಯಗಳಲ್ಲಿ ಚೈನಾದ ಹೂಡಿಕೆಗಳಿವೆ. 2025ರಲ್ಲಿ ಚೈನಾ ಹೆಚ್ಚುವರಿ ಹೂಡಿಕೆಗಳನ್ನು ಘೋಷಣೆ ಮಾಡಿತು. ಆ ಪೈಕಿ ಚೈನಾದ CCRC ಅನ್ನೋ ಕಂಪನಿ ಸುಮಾರು 1 ಬಿಲಿಯನ್ಗಿಂತಲೂ ಹೆಚ್ಚು ಹಣವನ್ನು ತೈಲ ಕ್ಷೇತ್ರದಲ್ಲಿ ಹೂಡಿಕೆ ಮಾಡಿತು. 2026ರ ವೇಳೆಗೆ ಪ್ರತಿದಿನ 60,000 ಬ್ಯಾರಲ್ ಉತ್ಪಾದನೆಯ ಗುರಿಯನ್ನು ಇದೊಂದೇ ಕಂಪನಿ ಹೊಂದಿದೆ. ಇದನ್ನು ಸಹಿಸಿಕೊಳ್ಳೋದಕ್ಕೆ ಅಮೆರಿಕಾಗೆ ಸಾಧ್ಯ ಆಗ್ತಾ ಇಲ್ಲ. ಗೆಳೆಯರೆ, ಇಲ್ಲಿ ಚೈನಾ ಆಗಲಿ ಅಮೆರಿಕ ಆಗಲಿ ಇಬ್ಬರು ಪರಪೀಡಕರೇ. ಬಲಹೀನ ದೇಶಗಳನ್ನು ಅವರೊಂಥರ ಪೀಡಿಸ್ತಾರೆ, ಇವರೊಂಥರ ಪೀಡಿಸ್ತಾರೆ. ಇಲ್ಲಿ ಅಮೆರಿಕ ಚೈನಾ ಎರಡಕ್ಕೂ ಆಯಾ ದೇಶಗಳನ್ನು ದೋಚುವ, ತಮ್ಮ ವ್ಯಾಪಾರಗಳನ್ನು ವೃದ್ಧಿ ಮಾಡಿಕೊಂಡು ಲಾಭ ಗಳಿಸುವ ಉದ್ದೇಶ ಇರುತ್ತೆ ಹೊರತು ಯಾರನ್ನೂ ಉದ್ಧಾರ ಮಾಡುವ ಉದ್ದೇಶ ಅಲ್ಲ. ಹಾಗೆ ದೋಚೋದಿಕ್ಕೆ ಈಗ ವೆನೆಜುಲಾದಲ್ಲಿ ಚೈನಾ ಹಾಗೂ ಅಮೆರಿಕಾಗಳ ನಡುವೆ ಒಂದು ಕಾಂಪಿಟೇಷನ್ ಶುರುವಾಗ್ತಾ ಇದೆ. ಇನ್ನು ಇತ್ತೀಚೆಗೆ ಅಮೆರಿಕ ಜೊತೆ ನಿಕಟ ಸಂಪರ್ಕ ಇರೋ ದೇಶಗಳನ್ನು ಬಿಟ್ಟು ಮಿಕ್ಕೆಲ್ಲ ದೇಶಗಳ ತೈಲ ವ್ಯಾಪಾರದ ಮೇಲೆ ಅಮೆರಿಕ ಕೆಂಗಣ್ಣನ್ನು ಬೀರ್ತಾ ಹೋಗ್ತಾ ಇದೆ. ಇರಾನ್ನ ಮೇಲೆ ನಿರ್ಬಂಧಗಳಿವೆ. ರಷ್ಯಾದ ತೈಲವನ್ನು ಯಾರೂ ಖರೀದಿ ಮಾಡಬಾರದು ಅಂತ ಅಮೆರಿಕ ಹೇಳ್ತಾ ಇದೆ. ಅದೇ ಕಾರಣಕ್ಕೆ ಭಾರತದ ಮೇಲೆ 25% ಟ್ಯಾರಿಫ್ ಸ್ಯಾಂಕ್ಷನ್ ಬೀಳ್ತಾ ಇದೆ. ಈಗ ಅದೇ ವೆನೆಜುಲಾದ ವಿಷಯದಲ್ಲೂ ಆಗ್ತಾ ಇದೆ. ಆದರೆ ಅವರ ಮೇಲೆ ಒತ್ತಡ ಹೇರೋದಕ್ಕೆ, ಯುದ್ಧ ಘೋಷಿಸೋದಕ್ಕೆ, ಅಮೆರಿಕಾದ ಸೇನೆಯನ್ನು ನುಗ್ಗಿಸೋದಕ್ಕೊಂದು ಕಾರಣ ಬೇಕಲ್ಲ. ಹೇಳಿ ಕೇಳಿ ಟ್ರಂಪ್ ಒಬ್ಬ ಸೋಕಾಲ್ಡ್ ಶಾಂತಿದೂತ, ನೊಬೆಲ್ಗಾಗಿ ಪ್ರಯತ್ನ ಪಡ್ತಾ ಇರೋ ವ್ಯಕ್ತಿ, ರಷ್ಯಾ ಹಾಗೂ ಯುಕ್ರೇನ್ ಯುದ್ಧವನ್ನು ನಿಲ್ಲಿಸೋದಕ್ಕೆ ಪ್ರಯತ್ನ ಪಡ್ತಾ ಇರೋ ಮಹಾನ್ ನಾಯಕ ಟ್ರಂಪು. ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆಯಲಿದ್ದ ವಿನಾಶಕಾರಿ ನ್ಯೂಕ್ಲಿಯರ್ ಯುದ್ಧವನ್ನು ನಿಲ್ಲಿಸಿದ ಮಹಾಪುರುಷ ಕೂಡ ಟ್ರಂಪೇ. ಇಂಥ ಮನುಷ್ಯ ದಕ್ಷಿಣ ಅಮೆರಿಕಾದ ಬಡಪಾಯಿ ದೇಶದ ಮೇಲೆ ದಾಳಿ ಮಾಡಿ ಯುದ್ಧಕ್ಕೆ ನಿಂತರೆ ಶಾಂತಿದೂತನ ಇಮೇಜ್ ಏನಾಗಬೇಡ. ಸೊ ಇದು ಯುದ್ಧ ಅಲ್ಲ, ಮಾದಕ ಪದಾರ್ಥಗಳನ್ನು ನಿಗ್ರಹಿಸೋದಕ್ಕೆ ಅಮೆರಿಕ ಮಾಡ್ತಾ ಇರೋ ಕಾರ್ಯಾಚರಣೆ ಅಂತ ಇದನ್ನು ಬಣ್ಣಿಸಲಾಗ್ತಾ ಇದೆ. ಅಮೆರಿಕ ತನ್ನ ಯುದ್ಧ ನೌಕೆಗಳನ್ನು, ಸಬ್ಮರಿನನ್ನು ಮತ್ತು ಸುಮಾರು 4,000 ಸೈನಿಕರನ್ನು ವೆನೆಜುಲಾ ಕಡೆ ಕಳುಹಿಸಿಕೊಟ್ಟಿದೆ. ಅಲ್ಲಿ USS ಗ್ರೇವ್ಲಿ, USS ಜೆಸನ್ ಡನ್ಹ್ಯಾಮ್, USS ಸ್ಯಾಮ್ಸನ್ಗಳನ್ನು ಈಗ ಕೆರೆಬಿಯನ್ ಸಮುದ್ರದಲ್ಲಿ ನಿಯೋಜನೆ ಮಾಡಿದ್ದಾರೆ. ಹಾಗಂತ ವೆನೆಜುಲಾದ ಅಧ್ಯಕ್ಷ ನಿಕೋಲಾಸ್ ಮುಡುರೋ ಕೂಡ ಸುಮ್ಮನೆ ಏನು ಕೂತಿಲ್ಲ. ಅವರು ತಮ್ಮ ಸೇನೆಯ ಜೊತೆಗೆ ಅಲ್ಲಿನ ತರಬೇತಿ ಪಡೆದ ಸುಮಾರು 4 ಲಕ್ಷ ನಾಗರಿಕರಿಗೆ ಕೂಡ ಆಯುಧಗಳನ್ನು ಕೊಟ್ಟು ಅಮೆರಿಕದ ವಿರುದ್ಧ ನಿಲ್ಲಿಸ್ತಾ ಇದ್ದಾರೆ. ಇಲ್ಲಿ ಅಮೆರಿಕ ಸೇನೆ ಮುಂದೆ ವೆನೆಜುಲಾ ಯುದ್ಧ ಮಾಡೋಷ್ಟು ಶಕ್ತಿಯನ್ನಂತೂ ಖಂಡಿತ ಹೊಂದಿಲ್ಲ. ಆದರೆ ಪ್ರತಿರೋಧಕ್ಕೆ ಬೇಕಾದಷ್ಟನ್ನು ಅವರು ಮಾಡ್ತಾರೆ. ಜೊತೆಗೆ ಮುಡುರೋ ಮೇಲೆ ಬಿದ್ದರೆ ರಷ್ಯಾ ಜೊತೆ ಮಾತುಕತೆ ಸುಲಭ ಆಗಬಹುದು ಅಂತ ಟ್ರಂಪ್ ಯೋಚಿಸಿದಂತಿದೆ. ಹಾಗೆ ಅಲ್ಲಿನ ಸರ್ಕಾರವನ್ನು ಬದಲಿಸಿ ವಿರೋಧ ಪಕ್ಷ ನಾಯಕ ಜುವಾನ್ ಗ್ವೈಡೋ
ಅವರಿಗೆ ಪಟ್ಟ ಕಟ್ಟಿದ್ರೆ ವೆನೆಜುವೆಲಾದ ತೈಲ ಸಂಪತ್ತಿನ ಮೇಲೆ ಆಧಿಪತ್ಯ ಸಾಧಿಸೋದಕ್ಕೆ ಸಾಧ್ಯ ಆಗಬಹುದು ಅಂತ ಕೂಡ ಟ್ರಂಪ್ ಯೋಚಿಸ್ತಾ ಇದ್ದಂತಿದೆ. ಆದರೆ ಅದು ಅಷ್ಟು ಸುಲಭಕ್ಕೆ ಆಗಿ ಹೋಗುವಂಥದ್ದಲ್ಲ. ಯಾಕೆಂದ್ರೆ ವೆನೆಜುವೆಲಾದ ಜನ ಮುಡುರೋ ಪರ ನಿಂತಿದ್ದಾರೆ. ವೆನೆಜುವೆಲಾದಲ್ಲಿ ಚೈನಾದ ಹೂಡಿಕೆಗಳಿವೆ, ರಷ್ಯಾದ ಆಸಕ್ತಿ ಇದೆ. ಅಮೆರಿಕಾಗೆ ಅತಿ ಸಮೀಪದಲ್ಲಿರೋ ಆ ದೇಶ ರಷ್ಯಾಗೆ ತುಂಬಾನೇ ಬೇಕಾಗತ್ತೆ. ಈ ಹಿಂದೆ ರಷ್ಯಾದ ಬೆಂಬಲವನ್ನು ಪಡ್ಕೊಂಡೇ ಕ್ಯೂಬಾ ಅನ್ನೋ ಪುಟ್ಟ ದೇಶ ಅಮೆರಿಕ ನಡುಗು ಹಾಗೆ ಮಾಡಿತ್ತು. ರಷ್ಯಾ ಸಂಪೂರ್ಣ ಬೆಂಬಲವನ್ನು ಕೊಟ್ಟರೆ ವೆನೆಜುವೆಲಾ ಕೂಡ ಆ ಕೆಲಸವನ್ನು ಮಾಡೋದರಲ್ಲಿ ಯಶಸ್ವಿ ಆಗುತ್ತೆ. ಈ ಹಿಂದೆ ಅಂದರೆ 2024ರಲ್ಲಿ ವೆನೆಜುವೆಲಾದ ಸಾಗರ ತೀರಕ್ಕೆ ರಷ್ಯಾ ತನ್ನ ಫ್ಲೀಟ್ ಅನ್ನು ಕಳುಹಿಸಿಕೊಟ್ಟಿತ್ತು. ಈಗಲೂ ಕೂಡ ರಷ್ಯಾದ ಒಂದಷ್ಟು ಸೈನಿಕರು ವೆನೆಜುವೆಲಾದಲ್ಲಿದ್ದಾರೆ ಅಂತ ಹೇಳಲಾಗುತ್ತೆ. ಆದರೆ ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಸೈನ್ಯ ಇಲ್ಲ. ಇನ್ನು ಇಲ್ಲಿ ಅಮೆರಿಕಾದ ಪಡೆಗಳು ಕೆರೆಬಿಯನ್ ಸಮುದ್ರದಲ್ಲಿ ವೆನೆಜುವೆಲಾದ ಸಮೀಪ ಬರ್ತಿದ್ದಂತೆ ಮೆಕ್ಸಿಕೋ ಹಾಗೂ ಕೊಲಂಬಿಯಾಗಳು ಕೂಡ ಗೂಟೂರು ಹಾಕ್ತಾ ಇವೆ. ಮೆಕ್ಸಿಕೋದ ಅಧ್ಯಕ್ಷೆ ಕ್ಲೌಡಿಯಾ ಶಿನ್ಬಾಮ್ ಹಾಗೂ ಕೊಲಂಬಿಯಾದ ಅಧ್ಯಕ್ಷ ಗುಸ್ಟಾವೋ ಪೆಟ್ರೋ ಇದನ್ನು ತೀವ್ರವಾಗಿ ಖಂಡಿಸ್ತಾ ಇದ್ದಾರೆ. ವೆನೆಜುವೆಲಾ ಅಮೆರಿಕಾದಲ್ಲಿ ಮಾದಕ ಪದಾರ್ಥಗಳ ಕಳ್ಳ ಸಾಗಾಣಿಕೆಯನ್ನು ಹೆಚ್ಚು ಮಾಡ್ತಾ ಇದೆ ಅನ್ನೋ ಅಮೆರಿಕಾದ ಆರೋಪನೇ ನಿರಾಧಾರ. ಅದಕ್ಕೆ ಅಮೆರಿಕ ಯಾವುದೇ ಸಾಕ್ಷಿ ಆಧಾರಗಳನ್ನು ಕೊಟ್ಟಿಲ್ಲ ಅಂತ ಮೆಕ್ಸಿಕೋ ಹೇಳಿದೆ. ಹೀಗಾಗಿ ಅಮೆರಿಕಾದ ಸೇನಾ ನಿಯೋಜನೆ ವ್ಯಾಪಕ ಖಂಡನೆಗಳಿಗೆ ಗುರಿ ಆಗ್ತಾ ಇದೆ ಮತ್ತು ಅಲ್ಲಿ ಅಧಿಕಾರ ಪಲ್ಲಟವನ್ನ ಮಾಡಬೇಕು ಅನ್ನೋ ಟ್ರಂಪ್ ಆಸೆ ಸದ್ಯಕ್ಕೆ ಸುಲಭವಾಗಿ ನೆರವೇರೋ ಹಾಗೇನು ಕಾಣ್ತಾ ಇಲ್ಲ. ಇನ್ನು ಇದರಿಂದ ಭಾರತದ ಮೇಲೆ ಆಗೋ ಪರಿಣಾಮಗಳೇನು? ಗೆಳೆಯರೆ, ವೆನೆಜುವೆಲಾದಲ್ಲಿ ರಿಲಯನ್ಸ್ನ ಹೂಡಿಕೆಗಳಿದ್ದು ಅಲ್ಲಿಂದ ರಿಲಯನ್ಸ್ ಕೂಡ ತೈಲವನ್ನು ಆಮದು ಮಾಡಿಕೊಳ್ತಾ ಇತ್ತು. ಆದರೆ ಇತ್ತೀಚೆಗೆ ಅಮೆರಿಕದ ಒತ್ತಡ ಮತ್ತು ನಿರ್ಬಂಧಗಳ ಬೆದರಿಕೆಯ ಕಾರಣದಿಂದ ರಿಲಯನ್ಸ್ ವೆನೆಜುವೆಲಾದ ತೈಲ ಆಮದು ಮಾಡಿಕೊಳ್ತಾ ಇಲ್ಲ ಅಂತ ಹೇಳ್ತಾರೆ. ಆದರೂ 2024ರ ಲೆಕ್ಕಾಚಾರಗಳ ಪ್ರಕಾರ ಭಾರತದ ಒಟ್ಟು ತೈಲ ಆಮದಿನಲ್ಲಿ 0.6% ವೆನೆಜುವೆಲಾದ ತೈಲ ಇದೆ. ಇನ್ನು ಅಮೆರಿಕಾದಲ್ಲಿ ಬಿಡೆನ್ ಆಡಳಿತ ಇದ್ದಾಗ ವೆನೆಜುವೆಲಾದ ಮೇಲಿನ ಒಂದಷ್ಟು ನಿರ್ಬಂಧಗಳನ್ನು ರದ್ದು ಮಾಡಲಾಯಿತು ಮತ್ತು ಅಲ್ಲಿನ ತೈಲ ನಿಕ್ಷೇಪಗಳ ಮೇಲೆ ಅಮೆರಿಕ ಹೂಡಿಕೆ ಮಾಡೋದಕ್ಕೆ ಕೂಡ ಮುಂದೆ ಬಂದಿತ್ತು. ಆ ಸಂದರ್ಭದಲ್ಲೇ ಭಾರತ ಮತ್ತೆ ವೆನೆಜುವೆಲಾದ ತೈಲ ಖರೀದಿಗೆ ಮುಂದಾಗಿತ್ತು. ಆದರೆ ಇವತ್ತಿಗೂ ವೆನೆಜುವೆಲಾದಿಂದ ನಮಗೆ ಬರ್ತಾ ಇರೋ ತೈಲದ ಪ್ರಮಾಣ ತುಂಬಾ ದೊಡ್ಡದೇನಲ್ಲ. ಆದರೆ ವೆನೆಜುವೆಲಾ ಪ್ರತಿನಿತ್ಯ ಸುಮಾರು 8 ಲಕ್ಷ ಬ್ಯಾರೆಲ್ನಷ್ಟು ತೈಲವನ್ನು ಹೊರತೆಗಿತಾ ಇದೆ, ರಫ್ತು ಮಾಡ್ತಾ ಇದೆ. ಆ ತೈಲ ಸರಬರಾಜು ನಿಂತರೆ ಜಗತ್ತಿಗೆ ಅಷ್ಟು ಪ್ರಮಾಣದ ತೈಲದ ಕೊರತೆ ಆಗುತ್ತೆ. ಅದನ್ನು ಬೇರೆ ಎಲ್ಲಿಂದಾದರೂ ತುಂಬಿಕೋಬೇಕು. ಅದರ ಪರಿಣಾಮ ಜಾಗತಿಕವಾಗಿ ಕ್ರೂಡ್ ಆಯಿಲ್ ಬೆಲೆ ಏರಿಕೆಯಾಗುವ ಸಾಧ್ಯತೆ ಇರುತ್ತೆ. ಹಾಗೇನಾದರೂ ಆದರೆ ಇಡೀ ಜಗತ್ತು ಬೆಲೆ ಏರಿಕೆಯ ಬಿಸಿಯನ್ನು ಅನುಭವಿಸಬೇಕಾಗಿ ಬರುತ್ತೆ. ಇನ್ನು ಈ ಒತ್ತಡಗಳು ರಷ್ಯಾ ಮತ್ತು ಅಮೆರಿಕಾದ ಸಂಬಂಧಗಳನ್ನು ಮತ್ತಷ್ಟು ಹದಗೆಡುವ ಹಾಗೆ ಮಾಡುತ್ತವೆ. ಅದರ ಪರಿಣಾಮ ಯುಕ್ರೇನ್ ಮೇಲೆ ರಷ್ಯಾದ ದಾಳಿ ತೀವ್ರವಾಗುತ್ತೆ. ಹಾಗಾದಾಗ ರಷ್ಯಾದ ಮೇಲಿನ ಅಮೆರಿಕಾದ ಸಿಟ್ಟು ಭಾರತದ ಕಡೆಗೆ ತಿರುಗತ್ತೆ. ಭಾರತದ ಮೇಲೆ ಮತ್ತಷ್ಟು ಒತ್ತಡಕ್ಕದು ಕಾರಣ ಆಗಬಹುದು. ಒಟ್ಟಾರೆ ಹುಚ್ಚು ದೊರೆಯ ನಿರ್ಧಾರಗಳು ಜಗತ್ತನ್ನ ಸಂಕಷ್ಟಕ್ಕೆ ತಂದೊಡ್ಡುವ ಎಲ್ಲ ಲಕ್ಷಣಗಳು ಕಾಣ್ತಾ ಇವೆ. ಮುಂದೇನಾಗುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕು. ಇದು ಗೆಳೆಯರೆ, ವೆನೆಜುವೆಲಾನ ಅಮೆರಿಕಾದ ನೌಕಾಪಡೆ ಮುತ್ತಿಗೆ ಹಾಕ್ತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.